ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ತಂದಿದ್ದೀನಿ. ಅಂದರೆ ಕ್ಯಾನ್, ಶಲ್, ವಿಲ್ ತಗೊಂಡು ಹೌ ಟು ಫಾರ್ಮ್ ದ ಸೆಂಟೆನ್ಸ್ನ ತೊಗೊಂಡ್ಬಂದಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್. ನನಗೆ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಹೇಮಾ. ಬನ್ನಿ ಚಾನಲ್. ವಾಟ್, ವೈ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ವೇರ್, WHERE. These are the question formats. When, what, why, where, when, ಮತ್ತು ಹೌ. ಓಕೆ, ಇದನ್ನು ಕನ್ನಡದಲ್ಲಿ ನಾವೇನಂತೀವಿ? ವಾಟ್, ಏನು. ಓಕೆ, ವೈ, ಏಕೆ. ಓಕೆನಾ. ವೇರ್, ಎಲ್ಲಿ. ಓಕೆ, ಹಿಯರ್, ವೆನ್, ಯಾವಾಗ. ಓಕೆ, ಹೀಗೆ. ದೀಸ್ ಆರ್ ದಿ ಕ್ವೆಶ್ಚನ್ ಫಾರ್ಮ್ಯಾಟ್ಸ್. ಓಕೆ, ಇದು WH ವರ್ಡ್ಸ್ ಅಂತ ಬರುತ್ತೆ. ಅಂದರೆ ದ ಸ್ಟ್ರಕ್ಚರ್ ಇದಕ್ಕೆ ಹೆಂಗಿರುತ್ತೆ ಅಂದರೆ WH ವರ್ಡ್ಸ್ ಪ್ಲಸ್ ವಿಲ್ ಆರ್ ಶಲ್, ಕಾಣ್ತಿದೆಯಾ ಫ್ರೆಂಡ್ಸ್ ನಿಮಗೆ? ಪ್ಲಸ್ ದ ಸಬ್ಜೆಕ್ಟ್ ಪ್ಲಸ್ ದ ವರ್ಬ್ದು ಮೊದಲೇ ಫಾರ್ಮ್ಯಾಟು ಪ್ಲಸ್ ದಿ ಆಬ್ಜೆಕ್ಟ್. ಈ ಥರ ಬರುತ್ತೆ ನಮಗೆ. ಓಕೆ, WH ವರ್ಡ್ ಪ್ಲಸ್ ವಿಲ್ ಆರ್ ಶಲ್ ಪ್ಲಸ್ ದ ಸಬ್ಜೆಕ್ಟ್ ಪ್ಲಸ್ ದ V1 ಫಾರ್ಮ್ಯಾಟ್. ಈಟ್ ನೆನಪಿದೆಯಾ ನಿಮಗೆ? ಪ್ಲಸ್ ದ ಆಬ್ಜೆಕ್ಟ್. ವಾಟ್, ಏನು. ವೈ, ಏಕೆ. ವೇರ್, ಎಲ್ಲಿ. ವೆನ್, ಯಾವಾಗ. ಹೌ, ಹೇಗೆ. ಓಕೆನಾ. ಇದಕ್ಕೆ ನಾನು ನೋಡಿ, ಇದಕ್ಕೆ ನಾವು ಐ, ವಿ, ಯು, ಓಕೆನಾ. ಸೊ ಇಲ್ಲಿ ಹಾಕ್ತಾ ಬರ್ತೀನಿ. ಐ, ನಾನು, ನೀನು, ಅವನು, ಅವರು, ಅದು. ಇಟ್ ನೆನಪು ಬರ್ತಿದೆಯಾ ನಿಮಗೆ? ಓಕೆ. ಸೊ ರಮ್ಯಾ, ಹೇಮಾ. ಓಕೆನಾ ಫ್ರೆಂಡ್ಸ್? ಓಕೆ. ನೆಕ್ಸ್ಟ್, ವಾಟ್ ಐ ಸ್ಪೀಕ್. ವಾಟ್ ಐ, ಸೊ ಇದಕ್ಕೆ ವಿಲ್ ಆರ್ ಶೆಲ್ ಅಂತ ಹೇಳಿದ್ದೀನಿ. ವಾಟ್ ವಿಲ್ ಐ ಸ್ಪೀಕ್. ಓಕೆನಾ. ವಾಟ್ ವಿಲ್ ಐ ಸ್ಪೀಕ್. ಟೇಕ್, give, sing, forget plus the object, write, send, read, drink, learn. ಈಗ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ವಾಟ್ ವಿಲ್ ಐ ಸ್ಪೀಕ್. ವಾಟ್ ವಿಲ್ ಐ ಟೇಕ್. ಫಸ್ಟದು ಮಾಡ್ತಾಯಿದ್ದೀನಿ. ವಾಟ್ ವಿಲ್ ಐ ಗಿವ್. ವಾಟ್ ವಿಲ್ ಐ ಸಿಂಗ್. ವಾಟ್ ವಿಲ್ ಐ ಫರ್ಗೆಟ್. ವಾಟ್ ವಿಲ್, ನೋಡಿ, ವಾಟ್ ವಿಲ್ ಐ ರೈಟ್. ವಾಟ್ ವಿಲ್ ಐ ಸೆಂಡ್. ಅದೇ ಥರ ವಾಟ್ ವಿಲ್ ಐ ರೀಡ್. ವಾಟ್ ವಿಲ್ ಐ ಡ್ರಿಂಕ್. ವಾಟ್ ವಿಲ್ ಐ ಲರ್ನ್. ಅದೇ ಥರ ವೈ ಶಲ್ ಅಥವಾ ವೈ ವಿಲ್ ಐ ಸ್ಪೀಕ್. ಓಕೆ, ಇದು ವೈ ಶಲ್ ಆದರೂ ಆಗ್ಬೋದು, ವಿಲ್ ಆದರೂ ಆಗ್ಬೋದು. ವೈ ಶಲ್ ಐ ರೀಡ್. ವೈ ಶಲ್ ಐ ಟೇಕ್. ಅದೇ ಥರ ದ ಕಾನ್ಸೆಪ್ಟ್ ಆಫ್ ದಿಸ್ ವಿಲ್ ಬಿ ಲೈಕ್ ದಿಸ್, ವಿಲ್ ಆರ್ ಶಲ್ದು. ಓಕೆನಾ. ವೆನ್ ಶಲ್ ಐ ಡ್ರಿಂಕ್. ಓಕೆನಾ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ? ಸೊ ಇವಾಗ ಲಾಸ್ಟ್ ಒಂದು ತೋರಿಸ್ತೀನಿ. ಹೌ ವಿಲ್ ಐ ಸ್ಪೀಕ್. ವಿಲ್ ಆಯಿತು. ಹೌ ಶಲ್ ಐ ಟೇಕ್. ಅರ್ಥ ಆಗ್ತಿದೆಯಾ? ವಿಲ್ಗೂ ಶೆಲ್ಗೂ ದ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಓಕೆನಾ ಫ್ರೆಂಡ್ಸ್? ಉಪಯೋಗಿಸ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ವಿಲ್ ಗೋ ಟು ದ ಸ್ಟ್ರಕ್ಚರ್ ಆಫ್ ಕ್ಯಾನ್. ಸಬ್ಜೆಕ್ಟ್ ಪ್ಲಸ್ ಕ್ಯಾನ್ ಪ್ಲಸ್ ದ V1 ಫಾರ್ಮ್ಯಾಟ್. ಓಕೆನಾ. ಸಬ್ಜೆಕ್ಟ್ ಪ್ಲಸ್ ಕ್ಯಾನ್ ಪ್ಲಸ್ ದ V1 ಫಾರ್ಮ್ಯಾಟ್. ಅದರಲ್ಲಿ ಐ, he, I can swim, he can read, she can speak English, it can play, he can play tennis. He can play tennis.
ನೆಕ್ಸ್ಟು ವಿ ಕ್ಯಾನ್ ಡ್ರೈವ್ ಎ ಕಾರ್. ವಿ ಕ್ಯಾನ್ ಡ್ರೈವ್ ಎ ಕಾರ್. ಯು ಕ್ಯಾನ್ ಕುಕ್. ದೇ ಕ್ಯಾನ್ ಲರ್ನ್ ಫ್ರೆಂಚ್. ಇಂಗ್ಲೀಷ್ ಬರೆದಿದ್ದೀವಿ, ಫ್ರೆಂಚ್. ದೇ ಕ್ಯಾನ್ ಲರ್ನ್ ಎನಿಥಿಂಗ್. Okay, now friends, the format will be like this: subject plus can plus the format of. So the format will be subject plus can plus the V1. ಇಲ್ಲಿ ನಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ಸ್ಟೇಟ್ಮೆಂಟ್. ಇಲ್ಲಿ ಐ ಕ್ಯಾನ್ ರನ್. ಓಕೆ, ದ ನೆಗೆಟಿವ್ ಆಫ್ ಇಟ್, ಐ ಕಾಂಟ್ ರನ್. ಕ್ಯಾನ್ ಐ ರನ್? ಕ್ಯಾನ್ ಐ ರನ್? ಐ ಕ್ಯಾನ್ ರನ್. ನೆಕ್ಸ್ಟು ಇದರಲ್ಲಿ ನೆಗೆಟಿವ್ ಏನಿದೆ? ಕ್ಯಾನ್ ಐ ರನ್ನಲ್ಲಿ ನೆಗೆಟಿವ್ ಏನು ಬರುತ್ತೆ ಅಂದರೆ ಕಾಂಟ್ ರನ್. ಕಾಂಟ್ ರನ್. ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ನಿಮ್ಮ ಕ್ಲಾಸು ತುಂಬ ಉಪಯುಕ್ತ ಆಗ್ತಿದೆ ಅಂತ ಭಾವಿಸ್ತಾ ನಾನು ಹಿಮ ಹೋಗಲ್ಲ. ನೋಡಿ ಯಾವ ರೀತಿ ಇದೆ ಅಂತ ಕಾನ್ಸೆಪ್ಟು. ಎರಡು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನೋಡೋದಿಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೊಸತಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನನಗೆ ಕಾಮೆಂಟ್ ಸೆಕ್ಷನ್ ಹಾಕಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ತಗೊಂಡು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ.